ಬೆಂಗಳೂರಿನ ಅಂಜನಾಪುರದಲ್ಲಿ ಚಿರತೆಗಳ ಓಡಾಟದಿಂದಾಗಿ ಜನ ಹೈರಾಣಾಗಿದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳ ಅಸಡ್ಡೆಯಿಂದಾಗಿ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಅಂಜನಾಪುರದಲ್ಲಿ ಪಾರ್ಕ್ ಮಾಡಕ್ಕೆ ಅಂತ ಒಂದಷ್ಟು ಜಾಗವನ್ನ ಬಿಟ್ಟಿದ್ದಾರೆ ಬಿಡಿಎನವರು. ಆ ಜಾಗ ಬಿಟ್ಟು 10 ವರ್ಷಗಳಾಯ್ತು. 10 ವರ್ಷಗಳಾದ್ರೂ ಕೂಡ ಅಂಜನಾಪುರ ಲೇಔಟ್ನಲ್ಲಿ ಈ ಪಾರ್ಕ್ಗಾಗಿ ಸ್ಥಳ ನಿಗದಿ ಮಾಡಿದ್ದೇನಿತ್ತು, ಇಲ್ಲಿ ಇನ್ನೂ ಕೂಡ ಪಾರ್ಕ್ ಮಾಡಿಲ್ಲ. ಪಾರ್ಕ್ಗಾಗಿ ಮೀಸಲಿಟ್ಟ ಜಾಗದಲ್ಲಿ ಗಿಡ ಗಂಟೆ ಕಾಡು ಎಲ್ಲ ಬೆಳ್ಕೊಂಡಿದೆ. ಅಲ್ಲಿ ಈ ತರ ಸರ್ಪ ವಿಷ ಜಂತುಗಳೆಲ್ಲ ಕೂಡ ಬಂದು ಸೇರ್ಕೊಳ್ತಾ ಇದೆ. ಈ ರೀತಿ ಕಾಡು ಪ್ರಾಣಿಗಳು ನುಗ್ಗೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇದೆ. ಹೀಗಾಗಿ ಅಂಜನಾಪುರ ನಿವಾಸಿಗಳು ಬಿಡಿಎ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿವಾಸಿಗಳ ನಿದ್ದೆಯನ್ನ ಕೆಡಿಸೋದಕ್ಕೆ ಭಯಂಕರ ಚಿರತೆ ಒಂದು ಕಾದು ಕುಳಿತಿದೆ. ಆದ್ರೆ ಪ್ರಮುಖವಾಗಿ ಬಿಡಿಎ ಅಧಿಕಾರಿಗಳು ಈ ಒಂದು ಲೇಔಟ್ ಅನ್ನ ಸರಿಯಾಗಿ ನಿರ್ವಹಣೆ ಮತ್ತೆ ಸರಿಯಾದ ಅಭಿವೃದ್ಧಿ ಮಾಡದ ಹಿನ್ನೆಲೆಯಲ್ಲಿ ಇಲ್ಲಿ ಚಿರತೆಗಳ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಇನ್ನು ಮೇಲ್ಭಾಗದ ದೃಶ್ಯವನ್ನ ತೋರಿಸ್ತಾ ಹೋಗ್ತೀವಿ ನಾವು. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಒಂದೆರಡು ಮನೆಗಳಿದೆ. ಮನೆಗಳಾದ ಬಳಿಕ ಸಂಪೂರ್ಣವಾಗಿ ಕಾಡು ಸುತ್ತುವರೆದುಕೊಳ್ತಾ ಇದೆ. ಈ ಒಂದು ಜಾಗ ಏನು ಕಾಣಿಸ್ತಾ ಇದೆ, ಈ ಒಂದು ಜಾಗದಲ್ಲಿ ಪಾರ್ಕ್ ಅನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಬಿಡಿಎ ಚಿಂತನೆಯನ್ನ ನಡೆಸಿತ್ತು. ಈ ಹಿನ್ನೆಲೆಯಲ್ಲಿ ಅದರ ಕೆಲಸ ಕಾರ್ಯಗಳನ್ನ ಕೂಡ ಮಾಡಬೇಕಿತ್ತು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಲ್ಲಿ ವಿಫಲ ಆಗಿತ್ತು. ಈ ಹಿನ್ನೆಲೆಯಲ್ಲಿ ದಟ್ಟವಾದ ಅರಣ್ಯ ಪ್ರದೇಶ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನು ಈ ಭಾಗದಲ್ಲಿ ಚಿರತೆಗಳ ಓಡಾಟ ಏನಿದೆ ಇದು ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇರುವಂತದ್ದು. ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಭಾಗದಿಂದ ಚಿರತೆಗಳು ಈ ಲೇಔಟ್ ಕಡೆಗೆ ಬರ್ತಾ ಇದೆ. ಬಂದು ತಮಗೆ ಬೇಕಾದ ಆಹಾರಗಳನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಒಂದಿಷ್ಟು ನಿವಾಸಗಳಲ್ಲಿ ಇಲ್ಲಿ ಸಾಕು ನಾಯಿಗಳನ್ನ ಸಾಕಿರೋದ್ರಿಂದಾಗಿ ಮಾಂಸದ ರುಚಿ ಈಗಾಗಲೇ ಕಂಡಿರುವಂತಹ ಈ ಒಂದು ಚಿರತೆ ಏನಿದೆ, ಈ ಚಿರತೆ ಸದ್ಯ ಈ ಒಂದು ನಿವಾಸಿಗಳ ಮನೆಯ ಬಾಗಿಲಿಗೆ ಬರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಆ ಭಾಗದಲ್ಲಿ ದೊಡ್ಡ ಬೃಹತ್ತಾದ ಒಂದು ಅರಣ್ಯ ಪ್ರದೇಶವೇ ಇದೆ. ಹೀಗಾಗಿ ಇಲ್ಲಿನ ನಿವಾಸಿಗಳು ಸಂಜೆ 6 ಗಂಟೆ ಆದ್ರೆ ಸಾಕು ಮನೆಯಿಂದ ಹೊರ ಬರೋದಕ್ಕೂ ಭಯಪಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಜಾಗಕ್ಕೆ ಯಾವುದೇ ರೀತಿಯಾದಂತಹ ಡೆಲಿವರಿಗಳನ್ನ ಮಾಡ್ಲಿಕ್ಕೆ ಕೂಡ ಒಂದಿಷ್ಟು ಡೆಲಿವರಿ ಬಾಯ್ಸ್ ಗಳು ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಯ ವ್ಯವಸ್ಥೆ ಇದ್ರೂ ಕೂಡ ಯಾವುದೇ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು ಅಥವಾ ಬ್ಲಿಂಕಿಟ್ ಆಗಿರ್ಬೋದು, ಈ ರೀತಿಯಾಗಿ ಗಿಗ್ ವರ್ಕರ್ಸ್ ಗಳೇನಿದ್ದಾರೆ ಅವರು ಈ ಒಂದು ನಿವಾಸಗಳ ಹತ್ರ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಚಿರತೆ ಇರುವಂತಹ ವಿಚಾರ ಈಗಾಗಲೇ ಅನೇಕ ಬಾರಿ ಅವರಿಗೆ ಗೊತ್ತಾಗಿ ಹೋಗಿರೋದ್ರಿಂದಾಗಿ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಏನೇ ಬೇಕು ಅಂತ ಹೇಳಿದ್ರು ಕೂಡ ಸಿಟಿ ಸರ್ಕಮ್ಟೆನ್ಸ್ ಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ನಿರ್ಮಾಣ ಆಗಿರುವಂತದ್ದು. ಇನ್ನು ಇದರ ಬಗ್ಗೆ ಅನೇಕ ಬಾರಿ ಅರಣ್ಯ ಇಲಾಖೆಗೆ ದೂರನ್ನು ನೀಡಿ ಆಗಿದೆ. ಮತ್ತೆ ಬಿಡಿಗೆ ಕೂಡ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಲಾಗಿದೆ. ಆದಷ್ಟು ಬೇಗ ಈ ಒಂದು ಲೇಔಟ್ ಅನ್ನ ಅಭಿವೃದ್ಧಿ ಪಡಿಸಿ ಅಂತ ಹೇಳಿ ಬಿಡಿಎವನ್ನ ಕೇಳ್ಕೊಳ್ಳುವಂತಹ ಕೆಲಸವನ್ನ ಕೂಡ ನಿವಾಸಿಗಳು ಮಾಡಿದ್ದಾರೆ. ಆದ್ರೆ ಈ ಒಂದು ನಿವಾಸವನ್ನ ಅಭಿವೃದ್ಧಿ ಮಾಡುವತ್ತ ಬಿಡಿಎ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಅರಣ್ಯ ಪ್ರದೇಶವೇ ಸಂಪೂರ್ಣವಾಗಿ ತುಂಬಿಕೊಂಡಿದೆ. ಬಿಡಿಎ ಲೇಔಟ್ ಆದ್ರೂ ಕಾಡಿನೊಳಗೆ ಮನೆ ಇದೆಯಾ ಅಥವಾ ಮನೆಯೊಳಗೆ ಕಾಡಿದೆಯಾ ಅನ್ನುವಂತ ಪ್ರಶ್ನೆ ಇಲ್ಲಿನ ನಿವಾಸಿಗಳಿಗೆ ಶುರುವಾಗ್ತಾ ಇರುವಂತದ್ದು. ಒಂದು ಕಡೆ ಚಿರತೆಯ ಭಯ ಆದ್ರೆ ಮತ್ತೊಂದು ಕಡೆ ಇನ್ನಿತರ ಏನು ಹಾವು ಆಗಿರಬಹುದು, ಇನ್ನಿತರ ಪ್ರಾಣಿಗಳ ಭಯದಿಂದ ದಿನನಿತ್ಯ ಭಯದಲ್ಲೇ ದಿನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಅಂಜನಾಪುರದಲ್ಲಿ ಚಿರತೆಗಳ ಓಡಾಟದಿಂದಾಗಿ ಜನ ಹೈರಾಣಾಗಿದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳ ಅಸಡ್ಡೆಯಿಂದಾಗಿ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಅಂಜನಾಪುರದಲ್ಲಿ ಪಾರ್ಕ್ ಮಾಡಕ್ಕೆ ಅಂತ ಒಂದಷ್ಟು ಜಾಗವನ್ನ ಬಿಟ್ಟಿದ್ದಾರೆ ಬಿಡಿಎನವರು. ಆ ಜಾಗ ಬಿಟ್ಟು 10 ವರ್ಷಗಳಾಯ್ತು. 10 ವರ್ಷಗಳಾದ್ರೂ ಕೂಡ ಅಂಜನಾಪುರ ಲೇಔಟ್ನಲ್ಲಿ ಈ ಪಾರ್ಕ್ಗಾಗಿ ಸ್ಥಳ ನಿಗದಿ ಮಾಡಿದ್ದೇನಿತ್ತು, ಇಲ್ಲಿ ಇನ್ನೂ ಕೂಡ ಪಾರ್ಕ್ ಮಾಡಿಲ್ಲ. ಪಾರ್ಕ್ಗಾಗಿ ಮೀಸಲಿಟ್ಟ ಜಾಗದಲ್ಲಿ ಗಿಡ ಗಂಟೆ ಕಾಡು ಎಲ್ಲ ಬೆಳ್ಕೊಂಡಿದೆ. ಅಲ್ಲಿ ಈ ತರ ಸರ್ಪ ವಿಷ ಜಂತುಗಳೆಲ್ಲ ಕೂಡ ಬಂದು ಸೇರ್ಕೊಳ್ತಾ ಇದೆ. ಈ ರೀತಿ ಕಾಡು ಪ್ರಾಣಿಗಳು ನುಗ್ಗೋದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇದೆ. ಹೀಗಾಗಿ ಅಂಜನಾಪುರ ನಿವಾಸಿಗಳು ಬಿಡಿಎ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿವಾಸಿಗಳ ನಿದ್ದೆಯನ್ನ ಕೆಡಿಸೋದಕ್ಕೆ ಭಯಂಕರ ಚಿರತೆ ಒಂದು ಕಾದು ಕುಳಿತಿದೆ. ಆದ್ರೆ ಪ್ರಮುಖವಾಗಿ ಬಿಡಿಎ ಅಧಿಕಾರಿಗಳು ಈ ಒಂದು ಲೇಔಟ್ ಅನ್ನ ಸರಿಯಾಗಿ ನಿರ್ವಹಣೆ ಮತ್ತೆ ಸರಿಯಾದ ಅಭಿವೃದ್ಧಿ ಮಾಡದ ಹಿನ್ನೆಲೆಯಲ್ಲಿ ಇಲ್ಲಿ ಚಿರತೆಗಳ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಇನ್ನು ಮೇಲ್ಭಾಗದ ದೃಶ್ಯವನ್ನ ತೋರಿಸ್ತಾ ಹೋಗ್ತೀವಿ ನಾವು. ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಒಂದೆರಡು ಮನೆಗಳಿದೆ. ಮನೆಗಳಾದ ಬಳಿಕ ಸಂಪೂರ್ಣವಾಗಿ ಕಾಡು ಸುತ್ತುವರೆದುಕೊಳ್ತಾ ಇದೆ. ಈ ಒಂದು ಜಾಗ ಏನು ಕಾಣಿಸ್ತಾ ಇದೆ, ಈ
ಒಂದು ಜಾಗದಲ್ಲಿ ಪಾರ್ಕ್ ಅನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿ ಬಿಡಿಎ ಚಿಂತನೆಯನ್ನ ನಡೆಸಿತ್ತು. ಈ ಹಿನ್ನೆಲೆಯಲ್ಲಿ ಅದರ ಕೆಲಸ ಕಾರ್ಯಗಳನ್ನ ಕೂಡ ಮಾಡಬೇಕಿತ್ತು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಲ್ಲಿ ವಿಫಲ ಆಗಿತ್ತು. ಈ ಹಿನ್ನೆಲೆಯಲ್ಲಿ ದಟ್ಟವಾದ ಅರಣ್ಯ ಪ್ರದೇಶ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನು ಈ ಭಾಗದಲ್ಲಿ ಚಿರತೆಗಳ ಓಡಾಟ ಏನಿದೆ ಇದು ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇರುವಂತದ್ದು. ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಭಾಗದಿಂದ ಚಿರತೆಗಳು ಈ ಲೇಔಟ್ ಕಡೆಗೆ ಬರ್ತಾ ಇದೆ. ಬಂದು ತಮಗೆ ಬೇಕಾದ ಆಹಾರಗಳನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಒಂದಿಷ್ಟು ನಿವಾಸಗಳಲ್ಲಿ ಇಲ್ಲಿ ಸಾಕು ನಾಯಿಗಳನ್ನ ಸಾಕಿರೋದ್ರಿಂದಾಗಿ ಮಾಂಸದ ರುಚಿ ಈಗಾಗಲೇ ಕಂಡಿರುವಂತಹ ಈ ಒಂದು ಚಿರತೆ ಏನಿದೆ, ಈ ಚಿರತೆ ಸದ್ಯ ಈ ಒಂದು ನಿವಾಸಿಗಳ ಮನೆಯ ಬಾಗಿಲಿಗೆ ಬರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಆ ಭಾಗದಲ್ಲಿ ದೊಡ್ಡ ಬೃಹತ್ತಾದ ಒಂದು ಅರಣ್ಯ ಪ್ರದೇಶವೇ ಇದೆ. ಹೀಗಾಗಿ ಇಲ್ಲಿನ ನಿವಾಸಿಗಳು ಸಂಜೆ 6 ಗಂಟೆ ಆದ್ರೆ ಸಾಕು ಮನೆಯಿಂದ ಹೊರಬರೋದಕ್ಕೂ ಭಯಪಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಜಾಗಕ್ಕೆ ಯಾವುದೇ ರೀತಿಯಾದಂತಹ ಡೆಲಿವರಿಗಳನ್ನ ಮಾಡ್ಲಿಕ್ಕೆ ಕೂಡ ಒಂದಿಷ್ಟು ಡೆಲಿವರಿ ಬಾಯ್ಸ್ ಗಳು ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಯ ವ್ಯವಸ್ಥೆ ಇದ್ರೂ ಕೂಡ ಯಾವುದೇ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು ಅಥವಾ ಬ್ಲಿಂಕಿಟ್ ಆಗಿರ್ಬೋದು, ಈ ರೀತಿಯಾಗಿ ಗಿಗ್ ವರ್ಕರ್ಸ್ ಗಳೇನಿದ್ದಾರೆ ಅವರು ಈ ಒಂದು ನಿವಾಸಗಳ ಹತ್ರ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಚಿರತೆ ಇರುವಂತಹ ವಿಚಾರ ಈಗಾಗಲೇ ಅನೇಕ ಬಾರಿ ಅವರಿಗೆ ಗೊತ್ತಾಗಿ ಹೋಗಿರೋದ್ರಿಂದಾಗಿ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಏನೇ ಬೇಕು ಅಂತ ಹೇಳಿದ್ರು ಕೂಡ ಸಿಟಿ ಸರ್ಕಮ್ಟೆನ್ಸ್ ಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ನಿರ್ಮಾಣ ಆಗಿರುವಂತದ್ದು. ಇನ್ನು ಇದರ ಬಗ್ಗೆ ಅನೇಕ ಬಾರಿ ಅರಣ್ಯ ಇಲಾಖೆಗೆ ದೂರನ್ನು ನೀಡಿ ಆಗಿದೆ, ಮತ್ತೆ ಬಿಡಿಗೆ ಕೂಡ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಲಾಗಿದೆ. ಆದಷ್ಟು ಬೇಗ ಈ ಒಂದು ಲೇಔಟ್ ಅನ್ನು ಅಭಿವೃದ್ಧಿಪಡಿಸಿ ಅಂತ ಹೇಳಿ ಬಿಡಿಎವನ್ನ ಕೇಳಿಕೊಳ್ಳುವಂತಹ ಕೆಲಸವನ್ನ ಕೂಡ ನಿವಾಸಿಗಳು ಮಾಡಿದ್ದಾರೆ. ಆದ್ರೆ ಈ ಒಂದು ನಿವಾಸವನ್ನ ಅಭಿವೃದ್ಧಿ ಮಾಡುವತ್ತ ಬಿಡಿಎ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಅರಣ್ಯ ಪ್ರದೇಶವೇ ಸಂಪೂರ್ಣವಾಗಿ ತುಂಬಿಕೊಂಡಿದೆ. ಬಿಡಿಎ ಲೇಔಟ್ ಆದ್ರೂ ಕಾಡಿನೊಳಗೆ ಮನೆ ಇದೆಯಾ ಅಥವಾ ಮನೆಯೊಳಗೆ ಕಾಡಿದ್ಯಾ ಅನ್ನುವಂತ ಪ್ರಶ್ನೆ ಇಲ್ಲಿನ ನಿವಾಸಿಗಳಿಗೆ ಶುರುವಾಗ್ತಾ ಇರುವಂತದ್ದು. ಒಂದು ಕಡೆ ಚಿರತೆಯ ಭಯ ಆದ್ರೆ ಮತ್ತೊಂದು ಕಡೆ ಇನ್ನಿತರ ಹಾವು ಆಗಿರಬಹುದು, ಇನ್ನಿತರ ಪ್ರಾಣಿಗಳ ಭಯದಿಂದ ದಿನನಿತ್ಯ ಭಯದಲ್ಲೇ ದಿನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಯ ವ್ಯವಸ್ಥೆ ಇದ್ರೂ ಕೂಡ ಯಾವುದೇ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು ಅಥವಾ ಬ್ಲಿಂಕಿಟ್ ಆಗಿರ್ಬೋದು, ಈ ರೀತಿಯಾಗಿ ಗಿಗ್ ವರ್ಕರ್ಸ್ ಗಳೇನಿದ್ದಾರೆ ಅವರು ಈ ಒಂದು ನಿವಾಸಗಳ ಹತ್ರ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಚಿರತೆ ಇರುವಂತಹ ವಿಚಾರ ಈಗಾಗಲೇ ಅನೇಕ ಬಾರಿ ಅವರಿಗೆ ಗೊತ್ತಾಗಿ ಹೋಗಿರೋದ್ರಿಂದಾಗಿ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಏನೇ ಬೇಕು ಅಂತ ಹೇಳಿದ್ರು ಕೂಡ ಸಿಟಿ ಸರ್ಕಮ್ಟೆನ್ಸ್ ಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ನಿರ್ಮಾಣ ಆಗಿರುವಂತದ್ದು. ಇನ್ನು ಇದರ ಬಗ್ಗೆ ಅನೇಕ ಬಾರಿ ಅರಣ್ಯ ಇಲಾಖೆಗೆ ದೂರನ್ನು ನೀಡಿ ಆಗಿದೆ, ಮತ್ತೆ ಬಿಡಿಗೆ ಕೂಡ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಲಾಗಿದೆ. ಆದಷ್ಟು ಬೇಗ ಈ ಒಂದು ಲೇಔಟ್ ಅನ್ನು ಅಭಿವೃದ್ಧಿಪಡಿಸಿ ಅಂತ ಹೇಳಿ ಬಿಡಿಎವನ್ನ ಕೇಳಿಕೊಳ್ಳುವಂತಹ ಕೆಲಸವನ್ನ ಕೂಡ ನಿವಾಸಿಗಳು ಮಾಡಿದ್ದಾರೆ. ಆದ್ರೆ ಈ ಒಂದು ನಿವಾಸವನ್ನ ಅಭಿವೃದ್ಧಿ ಮಾಡುವತ್ತ ಬಿಡಿಎ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಅರಣ್ಯ ಪ್ರದೇಶವೇ ಸಂಪೂರ್ಣವಾಗಿ ತುಂಬಿಕೊಂಡಿದೆ. ಬಿಡಿಎ ಲೇಔಟ್ ಆದ್ರೂ ಕಾಡಿನೊಳಗೆ ಮನೆ ಇದೆಯಾ ಅಥವಾ ಮನೆಯೊಳಗೆ ಕಾಡಿದ್ಯಾ ಅನ್ನುವಂತ ಪ್ರಶ್ನೆ ಇಲ್ಲಿನ ನಿವಾಸಿಗಳಿಗೆ ಶುರುವಾಗ್ತಾ ಇರುವಂತದ್ದು. ಒಂದು ಕಡೆ ಚಿರತೆಯ ಭಯ ಆದ್ರೆ ಮತ್ತೊಂದು ಕಡೆ ಇನ್ನಿತರ ಹಾವು ಆಗಿರಬಹುದು, ಇನ್ನಿತರ ಪ್ರಾಣಿಗಳ ಭಯದಿಂದ ದಿನನಿತ್ಯ ಭಯದಲ್ಲೇ ದಿನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು.